ಟಾಕ್ಸಿಕ್ ಹೈಪ್ನ ಫಸ್ಟ್ ರೀಸನ್. ಇದು ಯಶ್ ರವರ ಕೆಜಿಎಫ್ ಚಾಪ್ಟರ್ 2 ನಂತರದ ಸಿನಿಮಾ. ಇಂಡಸ್ಟ್ರಿ ಆಲ್ ಟೈಮ್ ಬ್ಲಾಕ್ಬಸ್ಟರ್ ಹಿಟ್ ಕೊಟ್ಟ ನಂತರ ಅವರು ತಕ್ಷಣ ಇನ್ನೊಂದು ಸಿನಿಮಾ ಮಾಡದೆ ತುಂಬ ಸಮಯ ತೆಗೆದುಕೊಂಡಿದ್ದು. ಇದು ಫ್ಯಾನ್ಸ್ಗೆ ಫ್ರಸ್ಟ್ರೇಷನ್ ಕೊಟ್ಟಿತ್ತು, ಕ್ಯೂರಿಯಾಸಿಟಿ ಕೂಡ ಹೆಚ್ಚಿಸಿತು. ಒಬ್ಬ ಸ್ಟಾರ್ ತಾನು ಪೀಕ್ನಲ್ಲಿ ಇದ್ದಾಗ ಸೇಫ್ ಸೀಕ್ವೆಲ್, ರೂಟೀನ್ ಆಕ್ಷನ್ ಅಥವಾ ಪ್ಯಾನ್ ಇಂಡಿಯಾ ಫಾರ್ಮುಲಾ ಆಯ್ಕೆ ಮಾಡಿಕೊಳ್ಳೋದು ಸರ್ವೇ ಸಾಮಾನ್ಯ. ಆದರೆ ಯಶ್ ಗೀತು ಮೋಹನ್ ದಾಸ್ ರವರ ನಿರ್ದೇಶನವನ್ನು ಆಯ್ಕೆ ಮಾಡಿಕೊಂಡಿದ್ದು ಬೇರೆಯದ್ದೇ ಸಿಗ್ನಲ್ ಕೊಡುತ್ತದೆ. ಇದು ರಾಕಿ ಭಾಯ್ 2.0 ಆಗಿರಬಹುದು ಎಂದು ಕೆಲವರು ನಿರೀಕ್ಷಿಸಿದರು. ಫಿಲ್ಮ್ನ ಟೋನ್, ಟೈಟಲ್, ವಿಜುವಲ್ಸ್ ನೋಡಿದರೆ ಇದು ಡಾರ್ಕರ್, ಮೆಚ್ಯೂರ್, ಮಾರಲಿ ಕಾಂಪ್ಲಿಕೇಟೆಡ್ ವರ್ಲ್ಡ್ ಅನ್ನಿಸುವಂತೆ ಇದೆ. ಬಿಗ್ಗೆಸ್ಟ್ ಸರ್ಪ್ರೈಸ್ ಏನು ಅಂದ್ರೆ ಗೀತು ಮೋಹನ್ ದಾಸ್. ಮೊದಲನೇದಾಗಿ ಇವರು ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಡೈರೆಕ್ಟರ್ ಅಲ್ಲ, ಮಲಯಾಳಂ ಸಿನಿಮಾ ಬ್ಯಾಕ್ಗ್ರೌಂಡ್ನಿಂದ ಬಂದವರು. ಆಕ್ಟರ್ ಆಗಿ ಆರಂಭಿಸಿ ನಂತರ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ನಿರ್ದೇಶಿಸಿ ಹೆಸರು ಮಾಡಿದವರು. ಅವರ್ ಲಯರ್ಸ್ ಡೈಸ್ ಸನ್ಡ್ಯಾನ್ಸ್ನಲ್ಲಿ ಪ್ರೀಮಿಯರ್ ಆಗಿತ್ತು, 2 ನ್ಯಾಷನಲ್ ಅವಾರ್ಡ್ಸ್ ಪಡೆದಿತ್ತು ಮತ್ತು 87ನೇ ಅಕಾಡೆಮಿ ಅವಾರ್ಡ್ಸ್ಗೆ ಭಾರತದಿಂದ ಅಫಿಷಿಯಲ್ ಆಗಿ ಎಂಟ್ರಿ ಪಡೆದಿತ್ತು. ನಂತರ ಮೂಥೋನ್ ಮೂಲಕ ಐಡೆಂಟಿಟಿ, ವೈಲೆನ್ಸ್, ಡಿಸೈರ್, ಲೋನ್ಲಿನೆಸ್ ಇಂತಹ ಅನ್ಕಂಫರ್ಟಬಲ್ ಥೀಮ್ಸ್ಗಳನ್ನು ಸಿನಿಮ್ಯಾಟಿಕ್ ಆಗಿ ಎಕ್ಸ್ಪ್ಲೋರ್ ಮಾಡಿದವರು. ಆದ್ದರಿಂದ ಟಾಕ್ಸಿಕ್ ಬಗ್ಗೆ ಕುತೂಹಲ ಏಕೆ ಹೆಚ್ಚಾಗಿದೆ ಎಂದರೆ ಯಶ್ನ ಮಾಸ್ ಇಮೇಜ್ಗೆ ಗೀತು ಅವರ ರಾ, ಇಮೋಷನಲ್, ಲೇಯರ್ಡ್ ಸ್ಟೋರಿ ಟೆಲ್ಲಿಂಗ್ ಸೇರಿಕೊಂಡ್ರೆ ಅದು ಪ್ರೆಡಿಕ್ಟಬಲ್ ಸಿನಿಮಾ ಅಲ್ವೇ ಅಲ್ಲ ಅನ್ನೋದು ಗೊತ್ತಾಗುತ್ತದೆ. ಟಾಕ್ಸಿಕ್ ಅಂದರೆ ವಿಷ, ಆದರೆ ಸಬ್ ಟೈಟಲ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಫೇರಿ ಟೇಲ್ ಅಂದ್ರೆ ಸಾಮಾನ್ಯವಾಗಿ ಮಕ್ಕಳ ಕಥೆ, ಡ್ರೀಮ್ ವರ್ಲ್ಡ್, ಗುಡ್ ವರ್ಸಸ್ ಈವಿಲ್ ಮತ್ತು ಮಾರಲ್ ಸ್ಟೋರಿ ಅಂತ ನಾವು ಭಾವಿಸ್ತೇವೆ. ಆದರೆ ಗ್ರೋನ್ ಅಪ್ಸ್ ಅಂತ ಸೇರಿಸಿದಾಗ ಇದು ಮುಗ್ಧತೆಯನ್ನ ಕಳೆದುಕೊಂಡ ಜಗತ್ತು ಅಂತ ಅನ್ನಿಸ್ತದೆ. ಇಲ್ಲಿ ಪವರ್, ಲಸ್ಟ್, ಬಿಟ್ರೇಯಲ್, ಫ್ಯಾಮಿಲಿ, ಕ್ರೈಮ್, ಪೌರುಷತ್ವ, ವಿಮೆನ್ಸ್ ಕಂಟ್ರೋಲ್ ಎಲ್ಲವೂ ಒಂದೇ ಅಂಡರ್ವರ್ಲ್ಡ್ನಲ್ಲಿ ನಡೀಬಹುದು. ಈ ಟೈಟಲ್ ಹೇಳುವ ಹಿಡನ್ ಮೀನಿಂಗ್ ಏನೆಂದರೆ ಇದು ಹೀರೋ ವರ್ಷಿಪ್ ಅಥವಾ ಹೀರೋಸ್ ಜರ್ನಿ ಮಾತ್ರ ಅಲ್ಲ. ನಾಯಕ ತಾನು ಬದುಕುತ್ತಿರುವ ಜಗತ್ತೇ ವಿಷಪೂರಿತ. ಆ ವಿಷ ಅವನ ಒಳಗಿದೆಯಾ, ಅವನ ಸುತ್ತಲೂ ಇದೆಯಾ, ಅಥವಾ ಅವನು ಅದನ್ನೇ ಪವರ್ ಆಗಿ ಬಳಸ್ತಾನಾ ಎಂಬುದು ಚಿತ್ರದ ರಿಯಲ್ ಕಾನ್ಫ್ಲಿಕ್ಟ್ ಆಗಬಹುದು. ಇತ್ತೀಚಿನ ಲೇಡೀಸ್ ಅಂಡ್ ಲೇಡೀಸ್ ಪ್ರೋಮೋ ಟಾಕ್ಸಿಕ್ ಹೈಪ್ಗೆ ಹೊಸ ಹುರುಪು ನೀಡಿದೆ. ಈ ಪ್ರೋಮೋನಲ್ಲಿ ನಯನ್ತಾರಾ, ಕಿಯಾರಾ ಅಡ್ವಾನಿ, ಹುಮಾ ಕುರೇಶಿ, ತಾರಾ ಸುತಾರಿಯಾ ಮತ್ತು ರುಕ್ಮಿಣಿ ವಸಂತ್ ಮುಂತಾದ ಫೀಮೇಲ್ ಕಾಸ್ಟ್ ಸ್ಪಾಟ್ಲೈಟ್ಗೆ ಬಂದಿದ್ದಾರೆ. ಕೆಲವು ರಿಪೋರ್ಟ್ಸ್ಗಳಿಂದ ಈ ಟೀಸರ್ ವಿಮೆನ್ ಹೋಲ್ಡ್ ಪವರ್ ಎನ್ನುವ ಜಗತ್ತನ್ನು ಸೂಚಿಸುತ್ತಿದೆ ಎಂದು ಹೇಳಿದರೆ, ಇನ್ನೊಂದು ಕಡೆ ಇದು ಕೇವಲ ಪ್ರಚಾರಕ್ಕಾಗಿ ಮಾಡುತ್ತಿರುವ ಗ್ಲಾಮರ್ ಗಿಮಿಕ್ ಎಂದು ಟೀಕಿಸಿದ್ದಾರೆ. ಇದು ಟಾಕ್ಸಿಕ್ಕಿನ ಹೈಪ್ಗೆ ಡಬಲ್ ಎಡ್ಜ್ ಸೃಷ್ಟಿಸಿದೆ. ಗೀತು ಮೋಹನ್ ದಾಸ್ ಆಂಗಲ್ ಇಲ್ಲಿ ತುಂಬ ಮುಖ್ಯ, ಯಾಕೆಂದರೆ ಅವರ ಹಿಂದಿನ ಸಿನಿಮಾಗಳಲ್ಲಿ ಫೀಮೇಲ್ ಕ್ಯಾರೆಕ್ಟರ್ಸ್ಗಳನ್ನು ಕೇವಲ ಕಥೆಯ ಅಲಂಕಾರಿಕ ಪಾತ್ರಗಳಾಗಿ ಬಳಸಿಕೊಂಡಿಲ್ಲ. ಅವರು ಕಥೆ ಅಥವಾ ವಿಷಯದಲ್ಲಿರುವ ಗಂಭೀರತೆ ಮತ್ತು ಆಳವನ್ನು ಹೆಚ್ಚಿಸಲು ಬಳಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಟಾಕ್ಸಿಕ್ನಲ್ಲಿಯೂ ಬಂದರೆ ಇದೆಲ್ಲದಕ್ಕೂ ಉತ್ತರ ಸಿಗಬಹುದು. ಟಾಕ್ಸಿಕ್ನ ವರ್ಲ್ಡ್ ಬಿಲ್ಡಿಂಗ್ ನೋಡಿದರೆ ಇದೊಂದು ರೀತಿಯಲ್ಲಿ ದ ಗಾಡ್ ಫಾದರ್, ದ ಡಿಪಾರ್ಟೆಡ್, ಗುಡ್ ಫೆಲಾಸ್ನಂತಹ ಪಾಲಿಶ್ಡ್ ಗ್ಯಾಂಗ್ಸ್ಟರ್ ಡ್ರಾಮಾ ಆಗಿರುವ ಸಾಧ್ಯತೆ ಜಾಸ್ತಿ ಇದೆ. ಯಶ್ ಜೊತೆ ದೊಡ್ಡ ಮಹಿಳಾಮಣಿಗಳ ತಾರಾಬಳಗಿದೆ. ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್, ಮಲ್ಟಿಲಿಂಗ್ವಲ್ ರಿಲೀಸ್ ಪ್ಲಾನ್, ಇಂಟರ್ನ್ಯಾಷನಲ್ ಸ್ಟೈಲ್ ಮಾರ್ಕೆಟಿಂಗ್ ಇವೆಲ್ಲ ಸೇರಿ ಟಾಕ್ಸಿಕ್ ಅನ್ನು ನಾರ್ಮಲ್ ಕನ್ನಡ ಸಿನಿಮಾ ರಿಲೀಸ್ಗಿಂತ ದೊಡ್ಡ ಪ್ಯಾನ್ ಇಂಡಿಯನ್ ಇವೆಂಟ್ ಆಗಿಸುತ್ತಿವೆ. ಚಿತ್ರದ ಟೆಕ್ನಿಕಲ್ ಎಕ್ಸೈಟ್ಮೆಂಟ್ಗೂ ಕಾರಣ ಇದೆ. ಗೀತು ಮೋಹನ್ ದಾಸ್ ಅವರ ಹಸ್ಬೆಂಡ್ ಮತ್ತು ಸೆಲೆಬ್ರೇಟೆಡ್ ಸಿನಿಮಾಟೋಗ್ರಾಫರ್ ರಾಜೀವ್ ರವಿ ಟಾಕ್ಸಿಕ್ ಸಿನಿಮಾಟೋಗ್ರಾಫಿಯ ಜವಾಬ್ದಾರಿ ಹೊತ್ತಿದ್ದಾರೆ. ರಾಜೀವ್ ರವಿ ಇವರ ಹೆಸರು ಕೇಳಿದರೆ ರಿಯಲಿಸ್ಟಿಕ್ ಟೆಕ್ಸ್ಚರ್, ರಾ ಲೈಟಿಂಗ್, ವಾತಾವರಣ ನೈಜತೆಯನ್ನ ಹೆಚ್ಚಿಸುವ ಸಿನಿಮಾ ಗ್ಯಾಂಗ್ಸ್ ಆಫ್ ವಾಸೇಪುರ್ ನೆನಪಿಗೆ ಬರುತ್ತದೆ. ಟಾಕ್ಸಿಕ್ನಲ್ಲಿ ಅವರು ಅದೇ ರಫ್ನೆಸ್ ಅನ್ನು ಯಶ್ನ ಲಾರ್ಜರ್ ದ್ಯಾನ್ ಲೈಫ್ ಸ್ಕ್ರೀನ್ ಪ್ರೆಸೆನ್ಸ್ಗೆ ಮಿಕ್ಸ್ ಮಾಡಿದರೆ ಚಿತ್ರ ಗ್ಲಾಸಿ ಮಾಸ್ ಸಿನಿಮಾ ಆಗಿದ್ದರೂ ವಿಜುವಲ್ ಆಗಿ ಗ್ರೌಂಡೆಡ್ ಆಗಿರಬಹುದು. ಯಶ್ ಪರ್ಫಾರ್ಮೆನ್ಸ್ ಬಗ್ಗೆ ಗೀತು ಅವರ ಓನ್ ಕಾನ್ಫಿಡೆನ್ಸ್ ಕೂಡ ಹೈಪ್ ಬಿಲ್ಡ್ ಮಾಡಿದೆ. ಕೆಜಿಎಫ್ನಲ್ಲಿ ಯಶ್ನ ಪವರ್, ಸೈಲೆನ್ಸ್, ರೇಜ್, ಎಲಿವೇಶನ್ ಮೇಲೆ ಇತ್ತು. ಟಾಕ್ಸಿಕ್ನಲ್ಲಿ ಆ ರೇಜ್ಗೆ ಸೆಕ್ಸುಯಾಲಿಟಿ, ಗಿಲ್ಟ್, ಇಮೋಷನಲ್ ಡಾರ್ಕ್ನೆಸ್, ಗ್ಯಾಂಗ್ಸ್ಟರ್ ಪಾಲಿಟಿಕ್ಸ್ ಸೇರಬಹುದು. ಟಾಕ್ಸಿಕ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಎಂದರೆ ಇದು ಯಶ್ ಕಮ್ಬ್ಯಾಕ್ ಮಾತ್ರ ಅಲ್ಲ, ಕನ್ನಡ ಸಿನಿಮಾ ಪೊಸಿಷನಿಂಗ್ ಕೂಡ. ಕೆಜಿಎಫ್ ನಂತರ ಕನ್ನಡ ಇಂಡಸ್ಟ್ರಿಗೆ ನ್ಯಾಷನಲ್ ಮಾರ್ಕೆಟ್ನಲ್ಲಿ ಒಂದು ಸ್ಥಾನ ಸಿಕ್ತು. ಆದರೆ ಆ ಸಕ್ಸಸ್ ನಂತರ ಪ್ರತಿಯೊಂದು ದೊಡ್ಡ ಸಿನಿಮಾಗೂ ನೆಕ್ಸ್ಟ್ ಕೆಜಿಎಫ್ ಎಂಬ ಪ್ರೆಷರ್ ಬಂತು. ಟಾಕ್ಸಿಕ್ ಆ ಟ್ರ್ಯಾಪ್ಗೆ ಬೀಳ್ತದೆಯಾ ಅಥವಾ ಹೊಸ ಗ್ರಾಮರ್ ಬಿಲ್ಡ್ ಮಾಡ್ತದೆಯಾ ಎಂಬುದು ನಿರ್ಧರಿಸಬೇಕಿದೆ. ಮಾರ್ಕೆಟಿಂಗ್ ಸ್ಟ್ರಾಟಜಿ ವಿಷಯದಲ್ಲೂ ಸಿನಿಮಾ ತಂಡ ಹೆಚ್ಚಿನ ಜಾಗ್ರತೆ ವಹಿಸಿದೆ. ಮೊದಲು ಯಶ್ ಮಿಸ್ಟ್ರಿ,
ನಂತರ ಪೋಸ್ಟರ್ಸ್, ಆಮೇಲೆ ಸಾಂಗ್ ಎಸೆಟ್ ತಬಾಹಿ, ಈಗ ಲೇಡೀಸ್ ಅಂಡ್ ಲೇಡೀಸ್ ಪ್ರೊಮೋ. ತಬಾಹಿ ಆಡಿಯೋ ರಿಲೀಸ್ ಆದಾಗ ಕೆಲವು ಫ್ಯಾನ್ಸ್ ವಿಡಿಯೋ ಇಲ್ಲದ್ದಕ್ಕೆ ಡಿಸಪಾಯಿಂಟ್ಮೆಂಟ್ ತೋರಿಸಿದ್ರು. ಇದು ಆಡಿಯನ್ಸ್ ನಿರೀಕ್ಷೆ ಎಷ್ಟು ಹೈ ಆಗಿದೆ ಅನ್ನೋದಕ್ಕೆ ಎಕ್ಸಾಂಪಲ್. ಆದರೆ ಹೈಪ್ ಎಷ್ಟು ದೊಡ್ಡದೋ ಅದರ ಹಿಂದಿರುವ ರಿಸ್ಕ್ ಕೂಡ ಅಷ್ಟೇ ದೊಡ್ಡದು. ಮೊದಲನೇ ರಿಸ್ಕ್, ಡಿಲೇಸ್. ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಪದೇ ಪದೇ ಬದಲಾಗಿರುವುದರಿಂದ ಅಭಿಮಾನಿಗಳ ತಾಳ್ಮೆ ಪರೀಕ್ಷೆ ಮಾಡುತ್ತಿದೆ. ಈಗ ಹೊಸದಾಗಿ ಡೇಟ್ ಫಿಕ್ಸ್ ಮಾಡಿರುವುದು ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಆದರೂ ಪ್ರೇಕ್ಷಕರ ನಿರೀಕ್ಷೆಗಳನ್ನು ಮಾತ್ರ ಡೇಂಜರಸ್ ಲೆವೆಲ್ ತಲುಪಿಸಿದೆ. ಎರಡನೇ ರಿಸ್ಕ್, ಕಾಂಟೆಂಟ್ ಟೋನ್. ಈ ಸಿನಿಮಾವನ್ನು ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಎಂದು ಕರೆಯಲಾಗಿದೆ. ಅಂದರೆ ಇದು ಬೋಲ್ಡ್, ಡಾರ್ಕ್ ಮತ್ತು ಅಡಲ್ಟ್ ಜಗತ್ತಿನ ಕಥೆ. ಆದರೆ ಇಂಡಿಯನ್ ಮೇನ್ ಸ್ಟ್ರೀಮ್ ಆಡಿಯನ್ಸ್ಗಳಿಗೆ ಕೇವಲ ಬೋಲ್ಡ್ ಕಂಟೆಂಟ್ ಇದ್ದರೆ ಸಾಲದು. ಅದರ ಜೊತೆಗೆ ಇಮೋಷನಲ್ ಪೇ ಆಫ್ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಕಥೆಗಿಂತ ಸ್ಟೈಲ್ ಅತಿಯಾದರೆ ಪ್ರೇಕ್ಷಕರಿಂದ ನೆಗೆಟಿವ್ ಫೀಡ್ಬ್ಯಾಕ್ಗಳನ್ನು ಎದುರಿಸಬೇಕಾಗಬಹುದು. ಮೂರನೇ ರಿಸ್ಕ್, ಯಶ್ ಇಮೇಜ್. ಕೆಜಿಎಫ್ ನಂತರ ಆಡಿಯನ್ಸ್ ಯಶ್ನನ್ನು ಅನ್ಬೀಟಬಲ್ ಫೋರ್ಸ್ ಆಗಿ ನೋಡುತ್ತಿದ್ದಾರೆ. ಟಾಕ್ಸಿಕ್ನಲ್ಲಿ ಅವರನ್ನು ಫ್ಲಾಡ್, ಮಾರಲಿ ಗ್ರೇ ಕ್ಯಾರೆಕ್ಟರ್ ಆಗಿ ತೋರಿಸಿದರೆ ಅದು ಆರ್ಟಿಸ್ಟಿಕಲಿ ಸ್ಟ್ರಾಂಗ್ ಆಗಬಹುದು. ಆದರೆ ಮಾಸ್ ಫ್ಯಾನ್ಸ್ ಹೇಗೆ ರಿಸೀವ್ ಮಾಡ್ತಾರೆ ಎನ್ನುವುದು ಬಾಕ್ಸ್ ಆಫೀಸ್ ನಿರ್ಧರಿಸುತ್ತದೆ. ಗೀತು ಮೋಹನ್ದಾಸ್ಗೆ ಮಾತ್ರ ಇದು ಲೈಫ್ ಚೇಂಜಿಂಗ್ ಗೇಮ್. ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ನಿಂದ ಪ್ಯಾನ್ ಇಂಡಿಯಾ ಮಾಸ್ ಲೆವೆಲ್ಗೆ ಜಂಪ್ ಮಾಡೋದು ಸುಲಭವಲ್ಲ. ಇಲ್ಲಿಯವರೆಗೂ ಆರ್ಟ್ ಮತ್ತು ಕ್ಲಾಸ್ ಸಿನಿಮಾಗಳನ್ನು ಮಾಡ್ತಿದ್ದ ನಿರ್ದೇಶಕಿ ದಿಢೀರಂತ ಎಲ್ಲ ಇಂಡಸ್ಟ್ರಿಗಳು ಬೆರಗಾಗೋ ಒಂದು ಪಕ್ಕಾ ಮಾಸ್ ಪ್ಯಾನ್ ಇಂಡಿಯಾ ಸಿನಿಮಾಗೆ ಕೈ ಹಾಕಿರೋದು, ಹಾಗೆ ಈ ಪ್ರಾಜೆಕ್ಟ್ಗೆ ಬೋಲ್ಡ್, ಯುನೀಕ್ನೆಸ್ ಹೆಚ್ಚಿಸಿರೋದು ಸ್ಪೆಷಲ್ ಎನ್ಸುತ್ತಾ ಇದೆ. ಇತ್ತ ನಮ್ಮ ರಾಕಿ ಭಾಯ್ ಯಶ್ಗೂ ಇದು ಅಂತಿಂಥ ಪರೀಕ್ಷೆಯಲ್ಲ, ಅಪ್ಪಟ ಇಮೇಜ್ ಟೆಸ್ಟ್. ಕೆಜಿಎಫ್ ನಂತರ ಮತ್ತೆ ಅದೇ ಹಳೇ ಮಾಸ್ ಮುಖವಾಡ ಹಾಕ್ಕೊಂಡು ಅಬ್ಬರಿಸ್ತಾರಾ? ಅಥವಾ ಆ ಸ್ಟಾರ್ ಗತ್ತಿನ ಒಳಗಡೆ ಇರೋ ಒಬ್ಬ ಸಾಮಾನ್ಯ ಮನುಷ್ಯನ ಕಾಂಪ್ಲೆಕ್ಸ್ ಫೀಲಿಂಗ್ಸ್ಗಳನ್ನು ಎಳೆಯಾಗಿ ಬಿಚ್ಚಿಡ್ತಾರಾ? ಈ ಎಲ್ಲ ಕುತೂಹಲಗಳಿಗೆ ಉತ್ತರಗಳು ಸಿಗೋದು ಆಗಸ್ಟ್ 26, 2026ರಂದು. ಇದಿಷ್ಟು ಫ್ರೆಂಡ್ಸ್, ಈ ವಿಡಿಯೋ ಸ್ಪೆಷಲ್. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ತಿಳಿಸಿ. ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಜೈ ಭುವನೇಶ್ವರಿ. ಥ್ಯಾಂಕ್ ಯು.